ಹಲೋ ಫ್ರೆಂಡ್ಸ್, ಪಿಕ್ಚರ್ ಟಾಕೀಸ್ಗೆ ಸ್ವಾಗತ. ಈ ವಾರ OTTಯಲ್ಲಿ ಯಾವೆಲ್ಲ ಸಿನಿಮಾಗಳು ಮತ್ತು ವೆಬ್ ಸೀರೀಸ್ಗಳು ಸದ್ದು ಮಾಡ್ತಿವೆ ಅಂತ ನೋಡ್ತಾ ಇದ್ದೀರಾ. ಕ್ರೈಮ್ ಥ್ರಿಲ್ಲರ್ನಿಂದ ಹಿಡಿದು ಕಾಮಿಡಿವರೆಗೂ ಕನ್ನಡ ಸೇರಿದಂತೆ ಬೇರೆ ಬೇರೆ ಭಾಷೆಗಳ ದೊಡ್ಡ ಲಿಸ್ಟ್ ಇಲ್ಲಿದೆ. ವಿಡಿಯೋನ ಪೂರ್ತಿ ನೋಡಿ ನಿಮ್ ಫೇವ್ರೇಟ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ಯಾಂಡಲ್ವುಡ್ ನಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳಿಗೆ ಇತ್ತೀಚೆಗೆ ಒಳ್ಳೆ ಡಿಮ್ಯಾಂಡ್ ಇದೆ. ನೀವೇನಾದ್ರೂ ಇನ್ವೆಸ್ಟಿಗೇಟಿವ್ ಮತ್ತು ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಮಿಸ್ ಮಾಡದೆ ನೋಡಿ. ಸಿನಿಮಾದ ಹೆಸರು ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಇದು ವಿಜಯ ರಾಘವೇಂದ್ರ ಅವರ ಅಭಿನಯದ ಸೀತಾರಾಮ್ ಬಿನಾಯ್ ಸೀರೀಸ್ ನ ಎರಡನೇ ಸಿನಿಮಾ. ಈ ಸೀರೀಸ್ ನ ಮೊದಲನೇ ಸಿನಿಮಾ ಸೀತಾರಾಮ್ ಬಿನಾಯ್ ಕೇಸ್ ನಂಬರ್ 18. ವಿಜಯ ರಾಘವೇಂದ್ರ ಅವರು ಬ್ಯಾಕ್ ಟು ಬ್ಯಾಕ್ ಪೊಲೀಸ್ ಆಫೀಸರ್ ರೋಲ್ ಮಾಡ್ತಾ ಕ್ರೈಮ್ ಥ್ರಿಲ್ಲರ್ ಗಳಲ್ಲಿ ಹೆಚ್ಚು ಕಾಣಿಸ್ಕೊತಿದ್ದಾರೆ. ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾದ ಕತೆ ನಡೆಯೋದು ಮಲ್ನಾಡಿನ ಆನೆಗದ್ದೆ ಅನ್ನೋ ಹಳ್ಳಿಯ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ. ಮೊದಲ ಕೇಸ್ ಸಾಲ್ವ್ ಮಾಡಿದ್ಮೇಲೆ ಸೀತಾರಾಮ್ ಅದೇ ಊರಲ್ಲಿ ಇರ್ತಾನೆ. ಆದ್ರೆ ಶಾಂತವಾಗಿದ್ದ ಊರಲ್ಲಿ 2 ವಿಚಿತ್ರ ಕೊಲೆಗಳು ನಡೆಯುತ್ತೆ. ಪ್ರತಿ ಕೊಲೆಯು ಒಂದೇ ರೀತಿಯ ಕ್ರೂರ ಮಾದರಿಯಲ್ಲಿ ನಡೆಯೋದ್ರಿಂದ ಇದು ಸಾಮಾನ್ಯ ಹತ್ಯೆ ಅಲ್ಲ, ಒಬ್ಬ ಸೈಕೋಪಾತ್ ಸೀರಿಯಲ್ ಕಿಲ್ಲರ್ ನ ಕೆಲಸ ಅಂತ ಪೊಲೀಸರಿಗೆ ಅನುಮಾನ ಬರುತ್ತೆ. ಪ್ರತಿ ಕ್ಲೂನು ಒಂದು ಹೊಸ ಅನುಮಾನಾಸ್ಪದ ವ್ಯಕ್ತಿಯ ಕಡೆ ಕರೆದೊಯ್ಯುತ್ತೆ. ಕೊಲೆಗಾರ ಸಿಕ್ಕ ಅನ್ನೋ ಅಷ್ಟರಲ್ಲಿ ಮತ್ತೊಂದು ಕೊಲೆ ನಡೆಯುತ್ತೆ. ಹೀಗಾಗಿ ಕೇಸ್ ಇನ್ನಷ್ಟು ಗೋಜಿಗೆ ಸಿಲುಕುತ್ತೆ. ಇದೇ ಸಮಯದಲ್ಲಿ ಸೆಬಾಸ್ಟಿಯನ್ ಅನ್ನೋ ಮೆಂಟಲಿ ಅನ್ಸ್ಟೇಬಲ್ ವ್ಯಕ್ತಿಯ ಎಂಟ್ರಿ ಆಗುತ್ತೆ. ಜೊತೆಗೆ ಸೀತಾರಾಮ್ನಿಂದ ದೂರವಾಗಿದ್ದ ಆತನ ತಂಗಿ ಕೂಡ ಅದೇ ಊರಿಗೆ ಬರ್ತಾಳೆ. ಈ ಮಧ್ಯೆ ಸೀತಾರಾಮ್ನ ಪರ್ಸನಲ್ ಲೈಫ್, ಈ ಕೊಲೆಗಳಿಗೂ ಸೆಬಾಸ್ಟಿಯನ್ ಮತ್ತು ಸೀತಾರಾಮ್ ತಂಗಿಗೂ ಏನು ಸಂಬಂಧ, ಕೊಲೆಗಾರ ಯಾರು ಅನ್ನೋದೇ ಈ ಸ್ಲೋ ಬರ್ನ್ ಇನ್ವೆಸ್ಟಿಗೇಷನ್ ಸ್ಟೋರಿ. ಈ ಸಿನಿಮಾ ಮಾಸ್ ಫೈಟ್ ಗಳಿಗಿಂತ ಇಂಟೆಲಿಜೆಂಟ್ ಪೊಲೀಸ್ ತನಿಖೆ, ಸೈಕಾಲಜಿಕಲ್ ಥ್ರಿಲ್ಲರ್ ಮೇಲೆ ಹೆಚ್ಚು ನಿಂತಿದೆ. ಸಾಕ್ಷಿ, ಸಣ್ಣ ಸಣ್ಣ ಕ್ಲೂಗಳು, ಮಿಸ್ಡೈರೆಕ್ಷನ್ ಟ್ವಿಸ್ಟ್ಗಳು ಇವೇ ಸಿನಿಮಾದ ಸ್ಟ್ರೆಂತ್. ಈ ಸಿನಿಮಾ ತಮಿಳಿಗೆ ಡಬ್ ಆಗಿ ಥಿಯೇಟರ್ಗಳು ಕೂಡ ರಿಲೀಸ್ ಆಗಿತ್ತು. ಅಲ್ಲಿಯೂ ಜನ ಸಿನಿಮಾವನ್ನ ಮೆಚ್ಕೊಂಡಿದ್ರು. ಈಗ OTTಯಲ್ಲಿ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. OTT ರಿಲೀಸ್ ಆದ 3 ದಿನಕ್ಕೆ 2.5 crore ಮಿನಿಟ್ ಸ್ಟ್ರೀಮ್ ಆಗಿತ್ತು. ಇಂಡಿಯಾದ ಟ್ರೆಂಡಿಂಗ್ ಲಿಸ್ಟ್ ನಲ್ಲಿ ಟಾಪ್ 3 ನಲ್ಲಿತ್ತು. ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಈಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಿದೆ. ನೀವು ಕನ್ನಡದ ಜೊತೆಗೆ ತಮಿಳಿನಲ್ಲಿ ಕೂಡ ಈ ಚಿತ್ರವನ್ನ ನೋಡಬಹುದು. ಯೂಟ್ಯೂಬ್ ನಲ್ಲಿ ಕನ್ನಡದ ಅಮೃತಾಂಜನ್ ಅನ್ನೋ ಶಾರ್ಟ್ ಫಿಲಂ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿತ್ತು. ಇದುವರೆಗೂ ಯೂಟ್ಯೂಬ್ ನಲ್ಲಿ ಈ ಶಾರ್ಟ್ ಮೂವಿಗೆ 23 ಮಿಲಿಯನ್ಗೂ ಹೆಚ್ಚು ವ್ಯೂಸ್ ಇದೆ. ಅದೇ ಟೀಮ್ನವರು ಅದೇ ಸೇಮ್ ಟೈಟಲ್ ಇಟ್ಕೊಂಡು ಸಿನಿಮಾ ಮೂಲಕ ಥಿಯೇಟರ್ಗೆ ಬಂದಿದ್ರು. ಅಮೃತಾಂಜನ್ ಕತೆ ಸಿಂಪಲ್ ಆಗಿ ಹೇಳೋದಾದ್ರೆ, ಒಬ್ಬ ಹುಡುಗನ ಲೈಫ್, ಅವನ ಲವ್, ಅವನ ಫ್ರೆಂಡ್ಸ್ ಮತ್ತು ಮುಖ್ಯವಾಗಿ ಅಪ್ಪ ಮಗನ ಬಾಂಧವ್ಯ ಸುತ್ತ ಸಿನಿಮಾ ತಿರುಗುತ್ತೆ. ಹೊರಗೆ ನೋಡಕ್ಕೆ ಫುಲ್ ಕಾಮಿಡಿ, ಪ್ರ್ಯಾಂಕ್, ಕ್ರೇಜಿ ಸೀನ್ಸ್ ಅನ್ಸೋ ಸಿನಿಮಾ, ಆದ್ರೆ ಒಳಗೆ ಫ್ಯಾಮಿಲಿ ಎಮೋಷನ್ ಸ್ಟ್ರಾಂಗ್ ಇದೆ. ಯೂಟ್ಯೂಬ್ ವಿಡಿಯೋಸ್ ನೋಡೋರ್ಗೆ ಇದು ಹೊಸ್ತು ಅಂತ ಅನ್ಸಲ್ಲ. ಯೂಟ್ಯೂಬ್ ನಲ್ಲಿ ಮಾಡಿದ್ದನ್ನೇ ಮತ್ತೆ ಇಲ್ಲೂ ರಿಪೀಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹೀರೋ ಜಗನ್ ಅವನ ಕಾಲೇಜ್, ಫ್ರೆಂಡ್ಸು, ಟೈಮ್ ಪಾಸು, ಲವ್, ಸಣ್ಣ ಪುಟ್ಟ ಹುಚ್ಚಾಟ, ಲೈಫ್ ಅನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋನು ಅಲ್ಲ. ಒಬ್ಳು ಜೊತೆ ಲವ್ ಬ್ರೇಕಪ್ ಆದ್ಮೇಲೆ ಆಲ್ಮೋಸ್ಟ್ ನೆಕ್ಸ್ಟ್ ಮೂಮೆಂಟ್ ಇನ್ನೊಬ್ಳು ಕಡೆ ಮೂವ್ ಆನ್ ಆಗೋ ತರಹ ರೆಕ್ಲೆಸ್ ಆಗಿ ನಡೆಯುತ್ತಾನೆ. ಈ ನಡುವೆ ಡ್ರಿಂಕ್ಸು, ಫೈಟು, ಕಾಮಿಡಿ ಮೆಸ್ಸು ಎಲ್ಲ ಮಿಕ್ಸ್ ಆಗುತ್ತೆ. ಪೇರೆಂಟ್ಸ್ ಮಾತು ಇಗ್ನೋರ್ ಮಾಡಿದ್ರೆ ಲೈಫ್ ಕಾಮಿಡಿಯಿಂದ ಟ್ರಾಜಿಡಿ ಆಗೋ ಚಾನ್ಸ್ ಇರುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ಡೈರೆಕ್ಟರ್ ನಗಿಸ್ತಾ ಹೇಳಿದ್ದಾರೆ. ಫಸ್ಟ್ ಹಾಫ್ ಫುಲ್ ಫನ್, ಮೇಮ್ ಹ್ಯೂಮರ್, ಕಾಲೇಜ್ ವೈಬ್. ಸೆಕೆಂಡ್ ಹಾಫ್ ಎಮೋಷನ್, ರಿಲೇಶನ್ಶಿಪ್ ವ್ಯಾಲ್ಯೂ, ಫ್ಯಾಮಿಲಿ ಬ್ಯಾಂಡಿಂಗ್ ಇರೋ ಸಿನಿಮಾ ಅಮೃತಾಂಜನ್. ಈ ಕಾಮಿಡಿ ಸಿನಿಮಾವನ್ನ ನೀವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಕಾಲೇಜ್ ಅಂದ್ರೆ ಬರೀ ಪಾಠ, ಪ್ರವಚನ, ಪ್ರೀತಿ ಅನ್ಕೊಂಡಿದ್ದೀರಾ? ಈ ಸಿನಿಮಾವನ್ನ ನೋಡಿದ್ರೆ ನಿಮ್ಮ ಆಲೋಚನೆ ಚೇಂಜ್ ಆಗಬಹುದು. ಗ್ಯಾಂಗ್ಸ್ಟರ್ ಕತೆಗಳನ್ನ ಇಷ್ಟಪಡೋರ್ಗಾಗಿ ಸ್ಯಾಂಡಲ್ವುಡ್ ನಿಂದ ಬಂದಿರೋ ಹೊಸ ಮೂವಿ ಜೆಸಿ ದ ಯೂನಿವರ್ಸಿಟಿ. ಇದು ಪಕ್ಕಾ ಲೋಕಲ್, ಅಂಡರ್ ವರ್ಲ್ಡ್ ಮತ್ತು ಕ್ಯಾಂಪಸ್ ಕತೆಗಳನ್ನ ಒಳಗೊಂಡಿರೋ ಕನ್ನಡ ಸಿನಿಮಾ. ಸಿನಿಮಾ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಬ್ಬ ಸಾಧಾರಣ ಕಾಲೇಜ್ ಹುಡುಗ ಪರಿಸ್ಥಿತಿಯ ಸುಳಿಗೆ ಸಿಲುಕಿ ಹೇಗೆ ಒಬ್ಬ ಕ್ರೂರ ಗ್ಯಾಂಗ್ಸ್ಟರ್ ಆಗಿ ಬದಲಾಗ್ತಾನೆ ಅನ್ನೋದೇ ಈ ಚಿತ್ರದ ಒನ್ಲೈನ್ ಸ್ಟೋರಿ. ಒಬ್ಬ ಯುವಕನ ಒರಿಜಿನಲ್ ಸ್ಟೋರಿ ಇದರಲ್ಲಿ ಸಖತ್ ಶಾರ್ಪ್ ಆಗಿ ಮೂಡ್ ಬಂದಿದೆ. ಆದ್ರೆ ಕತೆ ಕ್ಲೈಮ್ಯಾಕ್ಸ್ ಕಡೆಗೆ ಬರ್ತಾ ಬರ್ತಾ ಸ್ವಲ್ಪ ಹಳಿ ತಪ್ಪಿದ್ರು ಒಂದು ಕಾಶಿನರಿ ಟೇಲ್ ಆಗಿ ಗಮನ ಸೆಳೆಯುತ್ತೆ. ಸೂರ್ಯ ಪ್ರಖ್ಯಾತ್ ಅವರ ಟ್ರಾನ್ಸ್ಫಾರ್ಮೇಶನ್ ಅದ್ಭುತವಾಗಿದೆ. ಸ್ಪೆಷಲ್ ಅಪಿಯರೆನ್ಸ್ ಅಲ್ಲಿ ಧನಂಜಯ ಅವರು ಬರೋದು ಸಿನಿಮಾದ ವೇಟೇಜ್ ಅನ್ನ ಹೆಚ್ಚಿಸಿದೆ. ಈ ಸಿನಿಮಾ ಮುತ್ತಪ್ಪ ರೈ ಅವರ ಜೀವನದಿಂದ ಪ್ರೇರಿತವಾಗಿದೆ ಅಂತ ಹೇಳ್ತಾರೆ. ಈ ಗ್ಯಾಂಗ್ಸ್ಟರ್ ಡ್ರಾಮಾನ ನೀವು ಥಿಯೇಟರ್ ನಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಈಗ ಸನ್ನೆಕ್ಸ್ಟ್ ನಲ್ಲಿ ಸಿನಿಮಾ ಸ್ಟ್ರೀಮ್ ಆಗ್ತಿದೆ. ನಿಮ್ಮ ಮನೆಯಲ್ಲೇ ಕುಳಿತು ಈಗಲೇ ಎಂಜಾಯ್ ಮಾಡಿ. ಸ್ಯಾಂಡಲ್ವುಡ್ ನಲ್ಲಿ ಇತ್ತೀಚೆಗೆ ಆಕ್ಷನ್ ಸಿನಿಮಾಗಳ ಅಬ್ಬರ ಜೋರಾಗಿದೆ. ಅದೇ ಸಾಲಿಗೆ ಸೇರೋ ಹೊಸ ಸಿನಿಮಾ ಆಲ್ಫಾ, ಮೆನ್ ಲವ್ ವೆಂಜೆನ್ಸ್. ಹೆಸರೇ ಹೇಳೋ ಹಾಗೆ ಇದು ಬರೀ ಆಕ್ಷನ್ ಅಲ್ಲ, ಕಂಪ್ಲೀಟ್ ಸೇಡಿನ ಕತೆ. ನಾಯಕನ ಜೀವನದಲ್ಲಿ ನಡೆಯೋ ಅನಿರೀಕ್ಷಿತ ಘಟನೆ ಆತನನ್ನ ಸೇಡಿನ ಹಾದಿಗೆ ತಳ್ಳುತ್ತೆ. ತನ್ನ ಕುಟುಂಬಕ್ಕೆ ಆದ ಅನ್ಯಾಯಕ್ಕೆ ಆತ ಹೇಗೆ 18 ಎದುರಾಳಿಗಳನ್ನ ಒಬ್ಬೊಬ್ಬರಾಗಿ ಮುಗಿಸ್ತಾನೆ ಅನ್ನೋದೇ ಈ ಆಲ್ಫಾ ಮೆನ್ ಲವ್ ವೆಂಜೆನ್ಸ್. ಇಲ್ಲಿ ಆಕ್ಷನ್ ಜೊತೆಗೆ ತಾಯಿ ಮತ್ತು ಮಗನ ನಡುವಿನ ಸೆಂಟಿಮೆಂಟ್ ಕೂಡ ಇದೆ. ನೀವೇನಾದ್ರೂ ಆಕ್ಷನ್ ಮತ್ತು ರಿವೆಂಜ್ ಸ್ಟೋರಿಗಳ ಫ್ಯಾನ್ ಆಗಿದ್ರೆ ಪ್ರೈಮ್ ವಿಡಿಯೋದಲ್ಲಿ ಆಲ್ಫಾ ಸಿನಿಮಾವನ್ನ ನೋಡಿ ಎಂಜಾಯ್ ಮಾಡಬಹುದು. ಇದಿಷ್ಟು OTTಗೆ ಬಂದಿರೋ ಕನ್ನಡ ಸಿನಿಮಾಗಳ ಲಿಸ್ಟ್. ಇವುಗಳ ಜೊತೆ ಒಂದು ಮಿನಿ ವೆಬ್ ಸೀರೀಸ್ ಒಂದು ZEE5 ನಲ್ಲಿ ಸ್ಟ್ರೀಮ್ ಆಗ್ತಿದೆ. ನಾವು ಮಾತಾಡ್ತಿರೋದು ಸಖತ್ ಡಿಫ್ರೆಂಟ್ ಆದ ಒಂದು ಕನ್ನಡ ವೆಬ್ ಸೀರೀಸ್ ಬಗ್ಗೆ.
ಸಾಮಾನ್ಯವಾಗಿ ನಾವು ಜೆರಾಕ್ಸ್ ಮಿಷಿನ್ ನಲ್ಲಿ ಪೇಪರ್ ಕಾಪಿ ಮಾಡೋದನ್ನ ನೋಡಿದೀವಿ, ಆದ್ರೆ ಮನುಷ್ಯರನ್ನೇ ಕಾಪಿ ಮಾಡಿದ್ರೆ ಹೇಗಿರುತ್ತೆ? ಇಂತಹುದೇ ಒಂದು ಕ್ರೇಜಿ ಕಾನ್ಸೆಪ್ಟ್ ನ ಇಟ್ಕೊಂಡು ಬಂದಿರೋ ಸೀರೀಸ್ ಜೆರಾಕ್ಸ್. ಇದು ಪಕ್ಕಾ ಮಣ್ಣಿನ ವಾಸನೆ ಇರೋ ಕನ್ನಡ ವೆಬ್ ಸೀರೀಸ್. ಇದರಲ್ಲಿ ಹ್ಯೂಮರ್ ಮತ್ತು ಸೈನ್ಸ್ ಫಿಕ್ಷನ್ ಎರಡನ್ನು ಮಿಕ್ಸ್ ಮಾಡಿದ್ದಾರೆ. ಕತೆ ತುಂಬಾ ಸಿಂಪಲ್ ಆಗಿದ್ರು ಸಖತ್ ಇಂಟ್ರೆಸ್ಟಿಂಗ್. ಒಬ್ಬ ಸಾಮಾನ್ಯ ಹುಡುಗನ್ಗೆ ಒಂದು ಹಳೆಯ ಜೆರಾಕ್ಸ್ ಮಿಷಿನ್ ಸಿಗುತ್ತೆ, ಆದ್ರೆ ಅದು ಮಾಮೂಲಿ ಮಿಷಿನ್ ಅಲ್ಲ. ಆ ಮಿಷಿನ್ಗೆ ಮನುಷ್ಯರನ್ನೇ ಕ್ಲೋನ್ ಮಾಡೋ ಶಕ್ತಿ ಇರುತ್ತೆ. ಈ ವಿಷಯ ಗೊತ್ತಾದ್ಮೇಲೆ ಆ ಹಳ್ಳಿಯಲ್ಲಿ ಏನೆಲ್ಲ ಗೊಂದಲಗಳಾಗುತ್ತೆ, ಆ ಮಿಷಿನ್ ಇಂದ ಏನೆಲ್ಲ ಎಡವಟ್ಗಳಾಗುತ್ತೆ ಅನ್ನೋದೇ ಈ ಸೀರೀಸ್. ಪ್ರತಿ ಎಪಿಸೋಡ್ನಲ್ಲೂ ಒಂದೊಂದು ಹೊಸ ಟ್ವಿಸ್ಟ್ ನಿಮ್ಮನ್ನ ನಗಿಸುತ್ತೆ. ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಂದ ವಿಭಿನ್ನವಾದ ಸರಣಿ ಇದು. ಮನುಷ್ಯನ ಆಸೆ ಮತ್ತು ಅದರಿಂದ ಆಗೋ ಅನಾಹುತಗಳ ಬಗ್ಗೆ ತುಂಬಾ ತಮಾಷೆಯಾಗಿ ತೋರಿಸಿದ್ದಾರೆ. ಈ ಜೆರಾಕ್ಸ್ ಮಿಷಿನ್ ಕತೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೇರೆ ಭಾಷೆಗಳಲ್ಲಿ ಒಂದಷ್ಟು ಒಳ್ಳೆ ಸಿನಿಮಾಗಳು ಕನ್ನಡಕ್ಕೆ ಡಬ್ ಆಗಿ OTTಯಲ್ಲಿ ಸ್ಟ್ರೀಮ್ ಆಗ್ತಿದೆ. ಅವು ಯಾವ್ಯಾವುದು ಅಂತ ಮುಂದೆ ನೋಡೋಣ. ಈಗ ನಾವು ಮಾತಾಡ್ತಿರೋದು ಒಂದು ಸಖತ್ ಪವರ್ಫುಲ್ ಸಿನಿಮಾದ ಬಗ್ಗೆ. ಅಜ್ಜಿ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಪ್ರೀತಿ ಮಮತೆ ಅಲ್ವಾ? ಆದ್ರೆ ಈ ಸಿನಿಮಾದಲ್ಲಿರೋ ಅಜ್ಜಿ ಸ್ವಲ್ಪ ಡಿಫ್ರೆಂಟ್. ತನ್ನ ಹಕ್ಕಿಗಾಗಿ, ತನ್ನ ಸ್ವಾಭಿಮಾನಕ್ಕಾಗಿ ಹೋರಾಡೋ ಒಬ್ಬ ಗಟ್ಟಿ ಹೆಣ್ಣು ಮಗಳು ಈ ಅಜ್ಜಿ. ಈ ಸಿನಿಮಾದ ಹೆಸರು ತಾಯಿ ಕಿಳವಿ. 2026ರ ಬಹುನಿರೀಕ್ಷಿತ ತಮಿಳ್ ಕಾಮಿಡಿ ಡ್ರಾಮಾ ಇದು. ಈಗ ಇದು ಕನ್ನಡ, ತೆಲುಗು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಸ್ಟ್ರೀಮ್ ಆಗ್ತಾ ಇರೋದು ನಮ್ಗೆಲ್ಲ ಖುಷಿಯ ವಿಷಯ. ಸಿನಿಮಾದ ಕತೆ ತುಂಬಾ ಶಾರ್ಪ್ ಆಗಿದೆ. ತನ್ನ ಹಣದ ಮೇಲೆ ಕಣ್ಣು ಹಾಕಿರೋ ಸ್ವಾರ್ಥಿ ಕುಟುಂಬದ ಸದಸ್ಯರ ವಿರುದ್ಧ ಒಬ್ಬ ವಯಸ್ಸಾದ ತಾಯಿ ಹೇಗೆ ಸೆಟೆದು ನಿಲ್ತಾರೆ ಅನ್ನೋದೇ ಈ ಚಿತ್ರದ ಹೂರಣ. ಹಳ್ಳಿ ಸೊಗಡಿನ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಅನ್ನೋದನ್ನ ಇಲ್ಲಿ ತುಂಬಾ ರಿಯಲಿಸ್ಟಿಕ್ ಆಗಿ ಮತ್ತು ಹಾಸ್ಯದ ಮೂಲಕ ತೋರಿಸಿದ್ದಾರೆ. ಸಿನಿಮಾದಲ್ಲಿ ಎಮೋಷನ್ಸ್ ಇದೆ, ಡಾರ್ಕ್ ಕಾಮಿಡಿ ಇದೆ, ಅದ್ರ ಜೊತೆಗೆ ಒಂಥರ ಮಾಸ್ ಫೀಲ್ ಕೂಡ ಇದೆ. ಈ ಸಿನಿಮಾದ ಅಸಲಿ ಶಕ್ತಿ ಅಂದ್ರೆ ಅದು ರಾಧಿಕಾ ಶರತ್ ಕುಮಾರ್ ಅವರು. ಈ ವಯಸ್ಸಿನಲ್ಲೂ ಅವರು ನೀಡಿರೋ ಪರ್ಫಾರ್ಮೆನ್ಸ್ಗೆ ಥಿಯೇಟರ್ ನಲ್ಲಿ ಸಖತ್ ಶಿಳ್ಳೆಗಳು ಬಿದ್ದಿವೆ. ಇಡೀ ಸಿನಿಮಾವನ್ನ ಅವರೊಬ್ಬರೇ ತಮ್ಮ ಹೆಗಲ ಮೇಲೆ ಹೊತ್ತು ನಿಂತಿದ್ದಾರೆ. ಈ ಸಿನಿಮಾವನ್ನ ಒಂದು ರೂರಲ್ ಎಂಟರ್ಟೈನರ್ ಅಂತ ಕರೆಯಲಾಗುತ್ತೆ. ನೀವು ಏನಾದರೂ ಒಂದು ಮೀನಿಂಗ್ ಫುಲ್ ಮತ್ತು ಎಮೋಷನಲ್ ಸಿನಿಮಾವನ್ನ ನೋಡ್ಬೇಕು ಅನ್ಕೊಂಡಿದ್ರೆ ಇದು ಬೆಸ್ಟ್ ಚಾಯ್ಸ್. ತಾಯಿ ಕೆಳವಿ ಈಗ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಮತ್ತು ಸಿಂಪಲ್ ಸೌತ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಕನ್ನಡ ಡಬ್ಬಿಂಗ್ ವರ್ಷನ್ ಲಭ್ಯವಿದ್ದು ನಿಮ್ಮ ಫ್ಯಾಮಿಲಿ ಜೊತೆ ಕೂತು ಆರಾಮಾಗಿ ನೋಡಿ. ನಮ್ಮ ಸ್ಕೂಲ್ ದಿನಗಳು ನೆನಪಾದ್ರೆ ಸಾಕು, ಮುಖದಲ್ಲಿ ಒಂದು ಸಣ್ಣ ನಗು ಬಂದೇ ಬರುತ್ತಲ್ವಾ? ಅದೇ ಹಳೆ ಬೆಂಚು, ಕಿರಿಕಿರಿ ಮಾಡೋ ಫ್ರೆಂಡ್ಸು, ಆ ಮುಗ್ಧವಾದ ಪ್ರೀತಿ, ಇವೆಲ್ಲವನ್ನು ಮತ್ತೆ ನೆನಪು ಮಾಡೋಕೆ ಬಂದಿರೋ ಹೊಸ ಸಿನಿಮಾ ಯೂತ್. ಈ ಸಿನಿಮಾದಲ್ಲಿ ಅಂಥದ್ದೇನಿದೆ, ಯಾಕೆ ಸಿನಿಮಾವನ್ನ ನೋಡಬೇಕು ಅಂತ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ. ಸಿನಿಮಾದ ಕತೆ ಪೂರ್ತಿ ಸ್ಕೂಲ್ ಲೈಫ್ ಸುತ್ತ ಸಾಗುತ್ತೆ. ಟೀನೇಜ್ ನಲ್ಲಿ ಬರೋ ಫ್ರೆಂಡ್ಶಿಪ್, ಮೊದಲ ಪ್ರೀತಿ ಮತ್ತು ಲೈಫ್ ನಲ್ಲಿ ತಗೊಳ್ಳೋ ಸಣ್ಣ ಪುಟ್ಟ ನಿರ್ಧಾರಗಳು ಎಲ್ಲಿಗೆ ತಂದು ನಿಲ್ಸುತ್ತೆ ಅನ್ನೋದೇ ಸಿನಿಮಾದ ಕತೆ. ಮೊದಲ ಅರ್ಧ ಫುಲ್ ಕಾಮಿಡಿ ಮತ್ತು ಹಳೆ ಸ್ಕೂಲ್ ನೆನಪುಗಳನ್ನ ಕೊಡುತ್ತೆ. ಸೆಕೆಂಡ್ ಹಾಫ್ ಸ್ವಲ್ಪ ಎಮೋಷನಲ್ ಆಗಿ ಸಾಗಿದ್ರು ಇವತ್ತಿನ ಜನರೇಷನ್ಗೆ ಸಖತ್ ಕನೆಕ್ಟ್ ಆಗುತ್ತೆ. ಖ್ಯಾತ ನಟ ಕರುಣಾಸ್ ಅವರ ಮಗ ಕೆನ್ ಕರುಣಾಸ್ ಈ ಚಿತ್ರದ ಮೂಲಕ ಹೀರೋ ಆಗಿ, ಬರೀ ಹೀರೋ ಅಲ್ಲ, ಡೈರೆಕ್ಟರ್ ಆಗಿ ಕಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲ ಸಿನಿಮಾದಲ್ಲಿ ಇವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಆಕ್ಟಿಂಗ್ ಡೈರೆಕ್ಷನ್ಗೆ ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ. ಈ ಸಿನಿಮಾದ ಮತ್ತೊಂದು ದೊಡ್ಡ ಶಕ್ತಿ ಅಂದ್ರೆ ಅದು GV ಪ್ರಕಾಶ್ ಅವರ ಮ್ಯೂಸಿಕ್. ಹಾಡುಗಳು ಈಗಾಗಲೇ ಸಖತ್ ಹಿಟ್ ಆಗಿವೆ. ಕೆನ್ ಕರುಣಾಸ್ ಅವರು ಅಸುರನ್ ಸಿನಿಮಾದಲ್ಲಿ ಧನುಷ್ ಮಗನಾಗಿ ನಟಿಸಿ ಎಲ್ಲರ ಗಮನ ಸೆಳೆದಿದ್ರು. ಈಗ ಅದೇ ಧೈರ್ಯದಲ್ಲಿ ಹೀರೋ ಆಗಿ ಅದ್ಭುತವಾಗಿ ನಟಿಸಿದ್ದಾರೆ. ಮಾರ್ಚ್ 19ರಿಂದ ಥಿಯೇಟರ್ಗೆ ಬಂದಿದ್ದ ಈ ಸಿನಿಮಾ ಈಗ ನಿಮ್ಮ ಫೇವರೇಟ್ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಕನ್ನಡ, ತೆಲುಗು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ನೀವು ಈ ಸಿನಿಮಾವನ್ನ ನೋಡಬಹುದು. ನಿಮ್ಮ ಫ್ರೆಂಡ್ಸ್ ಜೊತೆ ಕೂತು ಹಳೆ ನೆನಪುಗಳನ್ನ ಮೆಲುಕು ಹಾಕೋಕೆ ಈ ವೀಕೆಂಡ್ಗೆ ಈ ಸಿನಿಮಾವನ್ನ ಮಿಸ್ ಮಾಡದೆ ನೋಡಿ. ಸಸ್ಪೆನ್ಸ್ ಮತ್ತು ಮಿಸ್ಟ್ರಿ ಕಥೆಗಳನ್ನ ಇಷ್ಟಪಡುವ ಪ್ರೇಕ್ಷಕರಿಗಾಗಿ ಒಂದು ಸಿನಿಮಾ ಬಂದಿದೆ, ಸಂಭವಂ ಅಧ್ಯಾಯಂ 1. ಇದು ಕಾಡಿನ ಮಿಸ್ಟ್ರಿ ಮತ್ತು ಟೈಮ್ ಲೂಪ್ ಆಟ. ನೀವು ಹಾರರ್ ಅಥವಾ ಬರೀ ರೆಗ್ಯುಲರ್ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡಿ ಬೋರ್ ಆಗಿದ್ರೆ ನಿಮ್ಗಾಗಿ ಒಂದು ಡಿಫ್ರೆಂಟ್ ಸಿನಿಮಾ ಇದು. ಇದರಲ್ಲಿ ಬರೀ ಕ್ರೈಮ್ ಅಲ್ಲ, ಬದಲಿಗೆ ಟೈಮ್ ಲೂಪ್ ಮತ್ತು ಫ್ಯಾಂಟಸಿ ಅನ್ನೋ ವಿಚಿತ್ರ ಲೋಕವೇ ಇದೆ. ಸಿನಿಮಾದ ಕತೆ ನಡೆಯೋದು ಒಂದು ನಿಗೂಢವಾದ ಕಾಡಿನಲ್ಲಿ. ಒಂದಷ್ಟು ಪೊಲೀಸ್ ಅಧಿಕಾರಿಗಳು ಒಂದು ರಹಸ್ಯದ ಬೆನ್ನತ್ತಿ ಆ ಕಾಡಿಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಗೊತ್ತಾಗೋದು ಅಲ್ಲಿ ಸಮಯವೇ ಸರಿಯಾಗಿ ನಡೀತಿಲ್ಲ ಅಂತ. ಹೌದು, ಅಲ್ಲಿರೋ ಒಂದೇ ಘಟನೆಯನ್ನ ಪದೇ ಪದೇ ಅನುಭವಿಸೋ ಟೈಮ್ ಲೂಪ್ಗೆ ಸಿಲುಕಿಕೊಳ್ತಾರೆ. ಇದರ ಜೊತೆಗೆ ಸಣ್ಣದಾಗಿ ಹಾರರ್ ಫೀಲ್ ಕೂಡ ಇದೆ. ಮೊದಲ ಅರ್ಧ ಸ್ವಲ್ಪ ನಿಧಾನ ಅನ್ಸಿದ್ರು ಸೆಕೆಂಡ್ ಹಾಫ್ ನಲ್ಲಿ ಬರೋ ಟ್ವಿಸ್ಟ್ ಗಳು ನಿಮ್ಮ ತಲೆ ಕೆಡಿಸೋದು ಗ್ಯಾರಂಟಿ. ಇದನ್ನ ನೋಡಿದ್ರೆ ಫೇಮಸ್ ಇಂಗ್ಲಿಷ್ ಸೀರೀಸ್ ಡಾರ್ಕ್ ನೆನಪಾಗೋದ್ರಲ್ಲಿ ಸಂಶಯವಿಲ್ಲ. ನೀವು ಇಂತಹ ಸಿನಿಮಾಗಳನ್ನ ಇಷ್ಟಪಡೋದಾದ್ರೆ ಈಗಲೇ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಹೋಗಿ ಈ ಸಿನಿಮಾವನ್ನ ನೋಡಿ. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಮತ್ತು ಡೈರೆಕ್ಟರ್ ಹರೀಶ್ ಶಂಕರ್ ಕಾಂಬಿನೇಷನ್ ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಇರುತ್ತೆ. ಇವರ ಕಾಂಬಿನೇಷನ್ ನ ಸಿನಿಮಾ ಉಸ್ತಾದ್ ಭಗತ್ ಸಿಂಗ್. ಸಿನಿಮಾದ ಕತೆ ಬಗ್ಗೆ ಹೇಳ್ಬೇಕಾದ್ರೆ
ಇದೊಂದು ಪಕ್ಕಾ ಮಾಸ್ ಆಕ್ಷನ್ ಡ್ರಾಮಾ. ಪವನ್ ಕಲ್ಯಾಣ್ ಇಲ್ಲಿ ಭಗತ್ ಸಿಂಗ್ ಅನ್ನೋ ಒಬ್ಬ ಕದರ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಭಿಮಾನಿಗಳಿಗೆ ಬೇಕಾದಂತ ಡೈಲಾಗ್ಸ್, ಫೈಟ್ಸ್ ಮತ್ತು ರಾಜಕೀಯ ಪಂಚ್ಗಳು ಸಾಕಷ್ಟಿವೆ. ಆದ್ರೆ ಕತೆ ಸ್ವಲ್ಪ ಹಳೆಯ ಫಾರ್ಮ್ಯಾಟ್ ನಲ್ಲಿದೆ ಅನ್ನೋದು ಕೆಲವರ ಅಭಿಪ್ರಾಯ. ಇಡೀ ಸಿನಿಮಾವನ್ನ ತಮ್ಮ ಎನರ್ಜಿ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ನಿಂದನೇ ಆವರಿಸಿಕೊಂಡಿದ್ದಾರೆ ಪವರ್ ಸ್ಟಾರ್. ಅವರ ಮ್ಯಾನರಿಸಂ ಅಭಿಮಾನಿಗಳಿಗೆ ಹಬ್ಬ. ಈ ಸಿನಿಮಾ ತಮಿಳಿನ ಸೂಪರ್ ಹಿಟ್ ತೆರಿ ಚಿತ್ರದ ಅಡಾಪ್ಟೇಷನ್ ಆದ್ರೂ ಡೈರೆಕ್ಟರ್ ಹರೀಶ್ ಶಂಕರ್ ಅವರು ಪವನ್ ಕಲ್ಯಾಣ್ ಇಮೇಜ್ಗೆ ತಕ್ಕಂತೆ ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ. ನೀವು ಪವರ್ ಸ್ಟಾರ್ ಅಭಿಮಾನಿಯಾಗಿದ್ರೆ ಈ ಸಿನಿಮಾವನ್ನ ಮಿಸ್ ಮಾಡಬೇಡಿ. ಉಸ್ತಾದ್ ಭಗತ್ ಸಿಂಗ್ ಸಿನಿಮಾ ಈಗ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿರೋ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಅಂದ್ರೆ ಸುಯೋಧನ. ಹೆಸರೇನೋ ಪುರಾಣದ ತರಹ ಇದೆ, ಆದ್ರೆ ಸಿನಿಮಾದ ಕತೆ ಮಾತ್ರ ಕಂಪ್ಲೀಟ್ ಡಿಫರೆಂಟ್. ಇನ್ನು ಈ ಸಿನಿಮಾದ ಕತೆ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಹೀರೋ ಒಬ್ಬ ಸೌಂಡ್ ಡಿಸೈನರ್. ಇವನಿಗೆ ಚಿಕ್ಕ ವಯಸ್ಸಿನಿಂದಲೂ ಒಂದು ವಿಚಿತ್ರವಾದ ಧ್ವನಿ ಕೇಳಿಸ್ತಾ ಇರುತ್ತೆ. ಜೊತೆಗೆ ದುರ್ಯೋಧನನ ಗೆಟಪ್ ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕಾಣಿಸ್ತಾ ಇರ್ತಾನೆ. ಈ ಮಿಸ್ಟ್ರಿಯನ್ನ ಸಾಲ್ವ್ ಮಾಡೋಕೆ ಹೀರೋ ಟ್ರೈ ಮಾಡುವಾಗ್ಲೇ ಅವನ ತಂದೆಯ ಕೊಲೆ ಕೇಸ್ ನಲ್ಲಿ ಈತನೇ ಸಿಕ್ಕಿ ಹಾಕೊಳ್ತಾನೆ. ತನ್ನ ತಂದೆಯನ್ನ ಕೊಂದಿದ್ದು ಯಾರು, ತನಗೆ ಯಾಕೆ ಆ ವಿಚಿತ್ರ ಸೌಂಡ್ ಕೇಳಿಸ್ತಾ ಇದೆ ಅನ್ನೋದೇ ಈ ಸಿನಿಮಾದ ಮೇನ್ ಸ್ಟೋರಿ. ಇದರಲ್ಲಿ ಪುರಾಣದ ಕೆಲವು ಎಲಿಮೆಂಟ್ಸ್ ಮತ್ತು ಇವತ್ತಿನ ಕಾಲದ ಸೈಕಾಲಜಿಕಲ್ ಟ್ರಾಮಾನ ಸಖತ್ತಾಗಿ ಮಿಕ್ಸ್ ಮಾಡಿದ್ದಾರೆ. ಈ ಸಿನಿಮಾದ ಸೌಂಡ್ ಡಿಸೈನ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಒಬ್ಬ ಸೌಂಡ್ ಡಿಸೈನರ್ ಲೈಫ್ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾದಲ್ಲಿ ಒಂದು ಅಪ್ರಿಶಿಯೇಟೆಡ್ ಕ್ಯಾಮಿಯೋ ಅಪಿಯರೆನ್ಸ್ ಕೂಡ ಇದೆ. ಅದು ಯಾರು ಅಂತ ನೀವು ಸಿನಿಮಾವನ್ನ ನೋಡಿದ ಮೇಲೆನೆ ಗೊತ್ತಾಗೋದು. ಥ್ರಿಲ್ಲರ್ ಜನರ್ ಆಗಿದ್ರು ಕೂಡ ಕಥೆಯಲ್ಲಿ ಮೈಥಾಲಜಿಕಲ್ ರೆಫರೆನ್ಸ್ ಇರೋದು ವೀಕ್ಷಕರಿಗೆ ಹೊಸ ಅನುಭವವನ್ನ ಕೊಡುತ್ತೆ. ಬಹಳ ಜನ ಕೇಳ್ತಾ ಇರೋದು ಈ ಸಿನಿಮಾ ಯಾವಾಗ ಮತ್ತು ಎಲ್ಲಿ ಸ್ಟ್ರೀಮ್ ಆಗುತ್ತೆ ಅಂತ. ಹಾಗಿದ್ರೆ ಕೇಳಿ, ಸುಯೋಧನ ಈಗಾಗಲೇ ಅಫಿಷಿಯಲ್ ಆಗಿ OTT ಗೆ ಬಂದಿದೆ. ನೀವು ಈ ಸಿನಿಮಾವನ್ನ ಜಿಯೋ ಹಾಟ್ ಸ್ಟಾರ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಈಗಲೇ ನೋಡಬಹುದು. ಕನ್ನಡದಲ್ಲಿ ನೋಡ್ಬೇಕು ಅಂದ್ರೆ ಜಿಯೋ ಹಾಟ್ ಸ್ಟಾರ್ ನಲ್ಲಿ ನೋಡಿ. ಇಂಡಿಯನ್ ಸಿನಿಮಾ ಅಂದ್ರೆ ಬರೀ ಫೈಟಿಂಗ್, ಡ್ಯಾನ್ಸ್ ಅಷ್ಟೇ ಅಲ್ಲ, ಮನಸ್ಸಿಗೆ ಮುಟ್ಟುವಂತಹ ಕತೆಗಳು ಕೂಡ ಬರುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಒಂದು ಬೆಸ್ಟ್ ಎಕ್ಸಾಂಪಲ್. ಅದೇ ಕಾತಲ್ ದಿ ಕೋರ್. ಇದು 2023ರಲ್ಲಿ ರಿಲೀಸ್ ಆದಂತ ಮಲಯಾಳಂ ಸಿನಿಮಾ. ಇನ್ನು ಕತೆ ವಿಚಾರಕ್ಕೆ ಬಂದ್ರೆ ಇದು ಮ್ಯಾಥ್ಯೂ ಮತ್ತು ಒಮಾನಾ ಅನ್ನೋ ದಂಪತಿಗಳ ಸುತ್ತ ನಡೆಯುತ್ತೆ. ಮ್ಯಾಥ್ಯೂ ಒಬ್ಬ ರಿಟೈರ್ಡ್ ಬ್ಯಾಂಕ್ ಆಫೀಸರ್ ಮತ್ತು ಲೋಕಲ್ ಎಲೆಕ್ಷನ್ಗೆ ನಿಂತಿರ್ತಾನೆ. ಅದೇ ಟೈಮ್ ಸರಿಯಾಗಿ ಅವನ ಹೆಂಡತಿ ಒಮಾನಾ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾಳೆ. ಅದಕ್ಕೆ ಅವಳು ಕೊಡೋ ಕಾರಣ ಇಡೀ ಊರನ್ನೇ ಬೆಚ್ಚಿ ಬೀಳಿಸುತ್ತೆ. ಮ್ಯಾಥ್ಯೂ ತನ್ನ ಗಂಡನಾಗಿ ಇರೋದಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಅವನ ಸೆಕ್ಸುವಲ್ ಓರಿಯಂಟೇಷನ್ ಅಥವಾ ಲೈಂಗಿಕ ಆದ್ಯತೆ ಬೇರೆ ಇದೆ ಅನ್ನೋದು ಅವಳ ವಾದ. ಸಮಾಜದ ಭಯಕ್ಕೆ ಒಂದು ಸುಳ್ಳು ಸಂಸಾರದಲ್ಲಿ 20 ವರ್ಷ ಕಳೆದ ಈ ದಂಪತಿಗಳ ನೋವು ಏನು, ಮ್ಯಾಥ್ಯೂ ತನ್ನ ನಿಜವಾದ ಅಸ್ತಿತ್ವವನ್ನು ಒಪ್ಕೊಳ್ತಾನ, ಇವೆಲ್ಲವನ್ನು ಈ ಸಿನಿಮಾದಲ್ಲಿ ತುಂಬಾ ಎಮೋಷನಲ್ ಆಗಿ ತೋರಿಸಿದ್ದಾರೆ. ಮಲಯಾಳಂ ಸೂಪರ್ ಸ್ಟಾರ್ ಮಮ್ಮೂಟಿ ಅವರು ಮ್ಯಾಥ್ಯೂ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಬ್ಬ ದೊಡ್ಡ ಹೀರೋ ಆಗಿ ಇಂತಹ ಕಷ್ಟದ ಮತ್ತು ಚಾಲೆಂಜಿಂಗ್ ಪಾತ್ರ ಒಪ್ಕೊಂಡಿರೋದು ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವರ ಆಕ್ಟಿಂಗ್ ತುಂಬಾ ಸೆಟಲ್ ಆಗಿದೆ. ಸುಮಾರು 12 ವರ್ಷಗಳ ನಂತರ ಜ್ಯೋತಿಕಾ ಅವರು ಮಲಯಾಳಂ ಸಿನಿಮಾದಲ್ಲಿ ಕಂಬ್ಯಾಕ್ ಮಾಡಿದ್ದಾರೆ. ಈ ಸಿನಿಮಾದ ಡೈರೆಕ್ಟರ್ ಜೋ ಬೇಬಿ. ಇವರು ಈ ಹಿಂದೆ ದಿ ಗ್ರೇಟ್ ಇಂಡಿಯನ್ ಕಿಚನ್ ಅನ್ನೋ ಅದ್ಭುತ ಸಿನಿಮಾ ಕೊಟ್ಟಿದ್ರು. ಸಿನಿಮಾದಲ್ಲಿ ಮಮ್ಮೂಟಿ ಅವರೇ ಈ ರೋಲ್ಗೆ ಜ್ಯೋತಿಕಾ ಅವರನ್ನ ಸಜೆಸ್ಟ್ ಮಾಡಿದ್ರಂತೆ. ಸಿನಿಮಾದಲ್ಲಿ ಯಾವುದೇ ವಿಲನ್ ಇಲ್ಲ. ಪರಿಸ್ಥಿತಿ ಮತ್ತು ಸಮಾಜನೇ ಇಲ್ಲಿನ ದೊಡ್ಡ ಸವಾಲ್. ನೀವೇನಾದ್ರೂ ಈ ಸಿನಿಮಾವನ್ನ ಮಿಸ್ ಮಾಡ್ಕೊಂಡಿದ್ರೆ ಈಗಲೇ ನೋಡಬಹುದು. ಈ ಸಿನಿಮಾ ಸದ್ಯಕ್ಕೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ. ಅಷ್ಟೇ ಅಲ್ಲ, ಏಪ್ರಿಲ್ 2026ರಿಂದ ಇದು ZEE5 ನಲ್ಲೂ ಸ್ಟ್ರೀಮ್ ಆಗ್ತಿದೆ. ವಿಶೇಷ ಅಂದ್ರೆ ಇದು ಕನ್ನಡ ಸಬ್ ಟೈಟಲ್ ಅಥವಾ ಆಡಿಯೋದಲ್ಲಿ ನಿಮ್ಗೆ ಸಿಗಬಹುದು. ಒಮ್ಮೆ ಚೆಕ್ ಮಾಡಿ. ಇವತ್ತು ನಾವು ಒಂದು ಪ್ಯೂರ್ ಅಂಡ್ ಮೆಚ್ಯೂರ್ ಲವ್ ಸ್ಟೋರಿ ಬಗ್ಗೆ ಮಾತಾಡೋಣ. ಪ್ರೀತಿ ಅಂದ್ಮೇಲೆ ಬರೀ ರೊಮ್ಯಾನ್ಸ್ ಅಷ್ಟೇ ಅಲ್ಲ, ಅದರ ಹಿಂದೆ ನೋವು, ಹಠ, ಕಾನ್ಫ್ಲಿಕ್ಟ್ ಕೂಡ ಇರುತ್ತೆ ಅನ್ನೋದನ್ನ ಎಳೆಯಾಗಿ ತೋರಿಸಿರೋ ಸಿನಿಮಾನೇ ತೋ ತಿ ಅನಿ ಪೂಜಿ. ಈ ಸಿನಿಮಾದ ಹೆಸರೇ ಸ್ವಲ್ಪ ಡಿಫ್ರೆಂಟ್ ಅಲ್ವಾ? ಇದು ಮೂಲತಃ ಮರಾಠಿ ಭಾಷೆಯ ಸಿನಿಮಾ. ಇದರ ಹಿಂದಿಯ ವರ್ಷನ್ಗೆ ಮೇ ಓ ಔರ್ ಪೂಜಿ ಅಂತ ಹೆಸರಿಟ್ಟಿದ್ದಾರೆ. ಇದೊಂದು ರಿಯಲಿಸ್ಟಿಕ್ ರೊಮ್ಯಾಂಟಿಕ್ ಡ್ರಾಮಾ ಆಗಿದ್ದು ಇವತ್ತಿನ ಕಾಲದ ರಿಲೇಶನ್ಶಿಪ್ ಗಳನ್ನ ತುಂಬಾ ಆಳವಾಗಿ ತೋರಿಸಿದ್ದಾರೆ. ಇನ್ನು ಕತೆ ವಿಷಯಕ್ಕೆ ಬಂದ್ರೆ ಈ ಸಿನಿಮಾದಲ್ಲಿ ಇಬ್ರು ಎಕ್ಸ್ ಲವರ್ಸ್ ಗಳು ಇರ್ತಾರೆ. ಇವರು ಪುಣೆಯಲ್ಲಿದ್ದಾಗ ಪ್ರೀತಿ ಮಾಡಿರ್ತಾರೆ, ಆದ್ರೆ ಕೆಲವು ಕಹಿ ಘಟನೆಗಳಿಂದ ದೂರ ಆಗಿರ್ತಾರೆ. ಸರಿಯಾಗಿ 7 ವರ್ಷ ನಂತರ ಅವರಿಬ್ರು ಜಪಾನ್ನ ಟೋಕಿಯೋದಲ್ಲಿ ಒಬ್ರಿಗೊಬ್ರು ಅಚಾನಕ್ ಆಗಿ ಮುಖಾಮುಖಿ ಆಗ್ತಾರೆ. ಜಪಾನ್ನ ಆ ಸುಂದರವಾದ ವಾತಾವರಣದಲ್ಲಿ ಮತ್ತೆ ಇವರ ಹಳೆ ಪ್ರೀತಿ ಚಿಗುರುತ್ತಾ ಅಥವಾ ಹಳೆ ನೋವುಗಳನ್ನ ಮರೆತು ಕ್ಷಮೆ ಕೇಳೋಕೆ ಇಬ್ರಿಗೂ ಸಾಧ್ಯವಾಗುತ್ತಾ? ಇದೇ ಸಿನಿಮಾದ ಹೈಲೈಟ್. ಕತೆ ಫ್ಲಾಶ್ ಬ್ಯಾಕ್ ಮತ್ತು ಪ್ರೆಸೆಂಟ್ 2 ಟೈಮ್ ಲೈನ್ಗಳಲ್ಲಿ ಸಾಗುತ್ತೆ. ಸಿನಿಮಾದ ಹೆಚ್ಚಿನ ಭಾಗವನ್ನ ಜಪಾನ್ನ ಟೋಕಿಯೋ ಮತ್ತು ಮೌಂಟ್ ಪೂಜಿ ಪರಿಸರದಲ್ಲಿ ಶೂಟ್ ಮಾಡಲಾಗಿದೆ. ವಿಜುವಲ್ಸ್ ಮಾತ್ರ ಸಖತ್ ರಿಚ್ ಆಗಿದೆ. ಈ ಚಿತ್ರದಲ್ಲಿ ಮೌಂಟ್ ಪೂಜಿನ ಒಂದು ಮೆಟಾಫರ್ ಆಗಿ ಬಳಸಿದ್ದಾರೆ. ಅದು ದೂರದಿಂದ ಎಷ್ಟು ಸುಂದರವಾಗಿ ಕಾಣುತ್ತೋ, ಹತ್ರ ಹೋದಾಗ ಅದರೊಳಗಿರೋ ಜ್ವಾಲಾಮುಖಿ ತೀವ್ರತೆ ಕೂಡ ಹಾಗೆಯೇ ಇರುತ್ತೆ ಅಂತ ಕತೆಗೆ
ಹೋಲ್ಸೇಲ್ ಆಗಿದೆ. ಇದು ಬರೀ ಲೈಟ್ ಹಾರ್ಟೆಡ್ ಲವ್ ಸ್ಟೋರಿ ಅಲ್ಲ, ಬದಲಿಗೆ ಹ್ಯೂಮನ್ ಎಮೋಷನ್ಸ್ ನ ತುಂಬಾ ಕಾಂಪ್ಲೆಕ್ಸ್ ಆಗಿ ತೋರಿಸಿರೋ ಸಿನಿಮಾ. ನೀವೇನಾದ್ರೂ ಈ ಸಿನಿಮಾವನ್ನ ನೋಡ್ಬೇಕು ಅಂತಿದ್ರೆ ಇದು ಆಲ್ರೆಡಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಬಂದಿದೆ. ತೋತಿ ಅನಿ ಪೂಜಿ ಚಿತ್ರ ಏಪ್ರಿಲ್ 10, 2026ರಿಂದ ಸೋನಿ ಲಿವ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಒಟ್ನಲ್ಲಿ ನೀವು ಈ ಕಾಲದ ರಿಲೇಶನ್ಶಿಪ್ ಹೇಗಿರುತ್ತೆ ಅನ್ನೋದನ್ನ ಕಣ್ಣಿಗೆ ಕಟ್ಟು ಹಾಗೆ ನೋಡ್ಬೇಕು ಅಂದ್ರೆ ಈ ಸಿನಿಮಾವನ್ನ ಖಂಡಿತ ಮಿಸ್ ಮಾಡ್ಕೋಬೇಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್.